ಇಲ್ಲಿಗೆ ಬಂದು ನಾನು ಓವರಾಲ್ 54 ಮಿನಿಟ್ಸ್ ಮಾಡಿ ರೈಟ್ ನಾನು ರೆಡಿ ಆಗಿದ್ದೀನಿ. ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಾನ್ಯಾ. ಇವತ್ತಿನ ವಿಡಿಯೋಲ್ಲಿ ನಾನು ವರ್ಕೌಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಸಂಜೆ 6:30 ಆಗಿದೆ. ಯೂಶಲಿ ಬೆಳಗ್ಗೆ ವರ್ಕೌಟ್ ಮಾಡೋದು ತುಂಬಾ ಒಳ್ಳೆಯದು, ಬಟ್ ನನಗೆ ಬೆಳಗ್ಗೆ ಟೈಮ್ ಆಗಲ್ಲ ಬಿಕಾಸ್ ಐ ವರ್ಕ್ ಫ್ರಮ್ ಹೋಮ್ ಆ್ಯಂಡ್ ಆಲ್ಸೋ ನಾನು ತುಂಬ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀನಿ ಬೇಗನೆ. ಸೊ ನನಗೆ ವರ್ಕೌಟ್ ಮಾಡಿ ಬಂದು ಲಾಗಿನ್ ಆಗೋದು ತುಂಬ ಕಷ್ಟ ಆಗುತ್ತೆ ಅಂತ ಈವ್ನಿಂಗ್ ಹೋಗ್ತೀವಿ. ಆ್ಯಂಡ್ ಆಲ್ಸೋ ಬರೋದು ನನ್ನ ಜೊತೆ ಬರ್ತಾರೆ. ನಾನು ಒಬ್ಬಳೇ ಹೋಗೋದಕ್ಕೆ ಬಿಕಾಸ್ ನನಗೆ ವರ್ಕೌಟ್ ರೊಟೀನ್ ಲೈಕ್ ಎಲ್ಲ ಎಕ್ಸಸೈಸ್ ನೆನಪಿರಲ್ಲ. ಸೊ ಬರತ್ ಏನು ಮಾಡ್ತಾರೆ ಅದನ್ನು ನಾನು ಕಾಪಿ ಮಾಡೋದು. ಸೊ ಇವಾಗ ಸಂಜೆ ಟೈಮ್ ಆಗ್ತಾ ಇದೆ ಆಲ್ಮೋಸ್ಟ್. ಸೊ ವಿಲ್ ಜಸ್ಟ್ ಗೆಟ್ ರೆಡಿ. ಬೇಸಿಕ್ ಆಗಿ ನಾನು ಬರೀ ಮುಖ ತೊಳೆದ್ಬಿಟ್ಟು ಆ್ಯಂಡ್ ಐಲ್ ಜಸ್ಟ್ ಪುಟ್ ಮಾಯಿಶ್ಚರೈಸರ್. ಬಟ್ ಇಲ್ಲಂತೂ ನೀವು ನೋಡ್ಬೇಕು, ಎಲ್ಲ ಹುಡುಗಿರು ಗ್ರಾಸರಿ ಸ್ಟೋರ್ಸಿಗೆ ಹೋಗ್ಬೇಕು ಅಂತ ಅನ್ನೋದು ಫುಲ್ ಆನ್ ಮೇಕಪ್ ಆಗಿದೆ. ಲೈಕ್ ವೆಡ್ಡಿಂಗ್ ಮೇಕಪ್, ಫುಲ್ ಬ್ಲಷು, ಆಮೇಲೆ ಐ ಶ್ಯಾಡೋ, ಐ ಲ್ಯಾಶಸ್ ಕೂಡ ಅಪ್ಲೈ ಮಾಡಿರ್ತಾರೆ. ಜಿಮ್ಮಿಗೆ ಬರ್ತಾ ಇದ್ದಾರೆ ಅಂತ ಅನ್ನೋದು ಫುಲ್ ಸಖತ್ತಾಗಿ ಬರ್ತಾರೆ. ಅವ್ರನ್ನೇ ನೋಡ್ತಾ ಇರ್ಬೇಕನ್ಸುತ್ತೆ ನಮಗೆ. ಅಂದರೆ ಲೈಕ್ ಪರ್ಫೆಕ್ಟ್ ಆಗಿ ಬಂದಿರ್ತಾರೆ, ಫುಲ್ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಬಟ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಜಿಮ್ಗೆ ಹಂಗೆ ಏನಕ್ಕೆ ಬರ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಐ ಜಸ್ಟ್ ಪುಟ್ ಮೈ ಮಾಯಿಶ್ಚರೈಸರ್ ಆ್ಯಂಡ್ ಕಂಫರ್ಟಬಲ್ ಕ್ಲೋತ್ಸ್ ಆ್ಯಂಡ್ ವಿಲ್ ಜಸ್ಟ್ ಗೆಟ್ ರೆಡಿ. ಯೂಶಲಿ ನನಗೆ ಮೊದಲೆಲ್ಲ ಪಿಂಪಲ್ ಬಂತು ಅಂತಂದರೆ ತುಂಬ ಪ್ಯಾನಿಕ್ ಆಗ್ತಾ ಇದೆ. ಲಿಟ್ರಲಿ ಮಾರ್ಕ್ ಉಳಿಯುತ್ತೆ ಅಂತ ಎಲ್ಲ ಫುಲ್ ಟೆನ್ಷನ್ ಆಗ್ಬಿಡೋದು. ಬಟ್ ಇವಾಗ ಇಟ್ಸ್ ಲೈಕ್ ವೆರಿ ನಾರ್ಮಲ್. ಎಲ್ಲರೂ ಯಾರೂ ಅಷ್ಟೇ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಪಿಂಪಲ್ ಬಂದರೆ ಬರುತ್ತೆ ಆ್ಯಂಡ್ ದೆನ್ ಹೋಗುತ್ತೆ. ಅದನ್ನು ಹೇಗೆ ನಾವು ಅದನ್ನು ಕೇರ್ ಮಾಡೋದು ಅಂತ ಗೊತ್ತಿದ್ರೆ ಸಾಕು. ಆಫ್ಟರ್ ಪಿಂಪಲ್ ಲೆಟ್ ಇಟ್ ಬಿ, ಅಂದರೆ ಆ್ಯಕ್ಟಿವ್ ಪಿಂಪಲ್ ಇಲ್ಲಿ ಬಂದಿದೆ. ಸೊ ಲೆಟ್ ಇಟ್ ಬಿ ದೇರ್. ಅದರಲ್ಲಿ ಟೈಮ್ ತೊಗೊಳ್ಳಿ. ಅದು ಹೋದ್ಮೇಲೆ ದೆನ್ ವಿಲ್ ಟ್ರೀಟ್. ದೇರ್ ಇಸ್ ಒನ್, ಇದು ರೀಸೆಂಟಾಗಿ ಅದಕ್ಕಿಂತ ಮುಂಚೆ ಆಗಿದ್ದು ಪಿಂಪಲ್. ಸೊ ಅದು ಇನ್ನೊಂದು ಸ್ವಲ್ಪ ಮಾರ್ಕ್ ಉಳಿದಿದೆ ಆ್ಯಂಡ್ ಇದು ಇನ್ನೊಂದು ಆಗ್ತಾ ಇದೆ ಪಿಂಪಲ್. ಸೊ ಫೇಸ್ ವಾಶ್ ಮಾಡಿ ಆಗಿದೆ. ಆ್ಯಂಡ್ ಆಲ್ಸೋ ನಾನು ಈ ಕಡೆ ತಿರುಗಿ ವಿಡಿಯೋ ಮಾಡ್ತೇನೆ ಸಿನ್ಸ್ ನಂಗೆ ಕ್ಯಾಮ್ರಾ ಇಡೋದಕ್ಕೆ ಕರೆಕ್ಟಾಗಿ ಪ್ಲೇಸ್ಮೆಂಟ್ಸ್ ಇದೆ ಅಂತ. ಆ್ಯಂಡ್ ನಾನು ಮಾಯಿಶ್ಚರೈಸರ್ ಥರ ನಾನು ಸ್ನೇಲ್ ಮ್ಯೂಸಿಕ್ನ ಯೂಸ್ ಮಾಡ್ತೇನೆ. ದಿಸ್ ಈಸ್ ವೆರಿ ಗುಡ್ ಆಸ್ ಅ ಮಾಯಿಶ್ಚರೈಸರ್ ಥರ ಯೂಸ್ ಮಾಡ್ಬೋದು. ಸೊ ತುಂಬ ಹಚ್ಚೋದು ಬೇಡ, ಬರೀ 1-2 ಪಂಪ್ ತೊಗೊಂಡ್ರೆ ಸಾಕಾಗುತ್ತೆ. ಇಲ್ಲಾಂದರೆ ತುಂಬ ಅಂಟನ್ ಥರ ಅನಿಸುತ್ತೆ. ಸೊ ಯು ವೋಂಟ್ ಫೀಲ್ ಕಂಫರ್ಟಬಲ್. ಓಕೆ, ಕ್ವಿಕ್ಲಿ ನನ್ನ ಹೇರ್ ಪ್ರಾಬ್ಲಿ ಹಿಂಗೆ ಇದ್ರು ಓಕೆ. ಹಿಂಗಡೆ ಒಂದು ಕ್ಲಿಪ್ ಹಾಕಿದ್ದೀನಿ. ಐ ಜಸ್ಟ್ ಗೆಟ್ ರೆಡಿ. ರೈಟ್, ನಾನು ರೆಡಿ ಆಗಿದ್ದೀನಿ. ಇವಾಗ ಭರತನ ರೆಡಿ ಮಾಡಿಸ್ಬಿಟ್ಟು ಹೊರಡಬೇಕು ಬಿಕಾಸ್ ಟೈಮ್ ಆಗ್ತಾ ಇದೆ. ಈಗಾಗಲೇ 7 ಆಗಿದೆ. ಸೊ ಹೋಗಿ ಬರೋಷ್ಟೊಳಗೆ ಅಟ್ಲೀಸ್ಟ್ 8:30 ಆಗುತ್ತೆ. ಬಂದು ಊಟ ಮಾಡಿ ಮಲ್ಗೋದಕ್ಕೆ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತ ಬೇಗ ಎದ್ದೇಳಿಸ್ಬಿಟ್ಟು ಕಳ್ಸೋಣ ಬನ್ನಿ. 100 years ತಗೊಳ್ತಾನೆ ರೆಡಿ ಆಗೋದಕ್ಕೆ. ಅಷ್ಟರ ತನಕ ನಾನು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಸ್ವಲ್ಪ ಪ್ರೀ ವರ್ಕೌಟ್ ಅಂದರೆ ಒಂದು ಸ್ವಲ್ಪ ಏನು ವಾರ್ಮ್ ಅಪ್ ಮಾಡ್ಕೊಳ್ತೀನಿ. ಸೊ ನನ್ನ ವಾರ್ಮ್ ಅಪ್ ಹೆಂಗಿರುತ್ತೆ ಅಂದರೆ ನಾನು ಡಾನ್ಸ್ ಮಾಡ್ತೀನಿ. ಒಂದು ಒಳ್ಳೆ ಮ್ಯೂಸಿಕ್ ಹಾಕ್ಬಿಟ್ಟು ಡಾನ್ಸ್ ಮಾಡ್ತೀನಿ. ಕಾರ್ ವಾಶ್ ಮಾಡಿ ತುಂಬ ದಿನ ಆಗಿತ್ತು, ತುಂಬ ಗಲೀಜಾಗಿಬಿಟ್ಟಿತ್ತು. ನಾವು ನಿನ್ನೆ ಹೋಗ್ಬಿಟ್ಟು ಹ್ಯಾಂಡ್ ವಾಶ್ ಮಾಡಿದ್ವಿ. ನಾವು ಪ್ರಿಫರ್ ಮಾಡ್ತೀವಿ ಆಟೋಮ್ಯಾಟಿಕ್ ವಾಶ್ ಮಾಡೋದು ಬೇಡ, ಹ್ಯಾಂಡ್ ವಾಶೇ ಮಾಡೋಣ ಅಂತ. ಯಾಕೆಂದರೆ ಆಟೋಮ್ಯಾಟಿಕ್ ಆದರೆ ಒಂದು ಸ್ವಲ್ಪ ಸ್ಕ್ರ್ಯಾಚಸ್ ಅಥವಾ ಪೇಂಟಿಗೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ನಾವು ಹ್ಯಾಂಡ್ ವಾಶ್ ಪ್ರಿಫರ್ ಮಾಡ್ತೀವಿ. ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಕಾರ್. ನಾವಿರೋ ಸ್ಟೇಟ್ ವಾಷಿಂಗ್ಟನ್ ಅಂತ. ವಾಷಿಂಗ್ಟನ್ ಇನ್ನೊಂದು ಹೆಸರು ಕರೀತಾರೆ ಎವರ್ಗ್ರೀನ್ ಸ್ಟೇಟ್ ಅಂತ. ಯಾಕೆಂದರೆ ಇದು ಯಾವಾಗಲೂ ಮಳೆ ಬರ್ತಾ ಇರುತ್ತೆ ಆ್ಯಂಡ್ ಫುಲ್ ಅಷ್ಟು ಗ್ರೀನ್ ಇರುತ್ತೆ ಎಲ್ಲ ಕಡೆನೂ. ಈ ಟೈಮಲ್ಲೂ ಎಲ್ಲ ಫುಲ್ ಎಷ್ಟು ಜನ ಇದ್ದಾರೆ. ನಮ್ಗೆ ಗಾಡಿ ನಿಲ್ಸೋಕ್ಕೆ ಜಾಗ ಇಲ್ಲ. ಇಲ್ಲೇ ರೈಟ್ ಸೈಡ್ ಟೈಮ್ ಮರ್ತೋಗ್ತೀನಿ ಅಂತ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ ನನ್ನ ಹ್ಯಾಂಡ್ ಗ್ಲೌಸ್. ನನ್ನ ಕೋಮಲವಾದ ಕೈಯನ್ನು ವರ್ಟ್ ಮಾಡ್ಕೋಬಾರ್ದು ಅಂತ. ಸೊ ಲೆಟ್ಸ್ ಗೋ. ಅಫ್ಕೋರ್ಸ್ ಎಲ್ಲ ಜಿಮ್ಗಳ ಥರ ಇಲ್ಲೂ ಮೆಂಬರ್ಶಿಪ್ನ ತೊಗೋಬೇಕು. ಎಂಟ್ರೆನ್ಸಲ್ಲಿ ಸ್ಕ್ಯಾನ್ ಮಾಡೋಕ್ಕೆ ಮಷಿನ್ಸ್ ಇಟ್ಟಿರ್ತಾರೆ. ಅಲ್ಲಿ ನಾವು ಸ್ಕ್ಯಾನ್ ಮಾಡಿ ಒಳಗಡೆ ಹೋಗಬಹುದು. ಈ ಫಿಟ್ನೆಸ್ ಸೆಂಟರ್ ತುಂಬಾ ದೊಡ್ಡದಾಗಿದೆ. ಈ ಥರದ್ದು ಮಲ್ಟಿಪಲ್ ಬ್ರಾಂಚಸ್ ಇದೆ, ಬಟ್ ಇದು ಸಿಗ್ನೇಚರ್ ಬ್ರಾಂಚ್. ಸೊ ತುಂಬ ದೊಡ್ಡದಾಗಿದೆ. ಇಲ್ಲಿ ಬೇರೆ ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಲೈಕ್ ಸ್ವಿಮ್ಮಿಂಗ್ ಪೂಲ್, ಸಾನಾ ಇದೆ, ಜಕೂಸಿ ಇದೆ ಆ್ಯಂಡ್ ಡ್ಯಾನ್ಸ್ ಫ್ಲೋರ್ಸ್ ಇದೆ, ಯೋಗ ಮಾಡಬಹುದು, ಈ ಥರದ್ದು ಎಲ್ಲದೂ ಇದೆ.
ಸೊ ನಾವು ಯುಟಿಲೈಸ್ ಆದಷ್ಟು ಮಾಡ್ತೀವಿ. ರೈಟ್ ಸೈಡಲ್ಲಿದೆ ಒಂದು ಅಂದರೆ ಡ್ರಿಂಕ್ಸಿಗೆ ಏನಾದರೂ ಹೆಲ್ದಿ ಡ್ರಿಂಕ್, ಪ್ರೋಟೀನಿಷಿಯಸ್ ಡ್ರಿಂಕ್ ಬೇಕಂತಂದರೆ ನಾವು ತೊಗೊಬಹುದು. ನಾನಿವತ್ತು ಕೋರಿ ವರ್ಕೌಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬರೋದ ಜೊತೆ ಮಾಡ್ತಾಯಿಲ್ಲ. ಸೊ ಒಂದು ಅರ್ಧ ಗಂಟೆ ಮಾಡಿದೆ ಅಷ್ಟೇ ಫಸ್ಟು. ನಾನು ಯಾವಾಗಲೂ ವೇಟ್ ಮಾಡ್ತಿದ್ದೆ ಈ ಥರ ಅಪರ್ಚುನಿಟಿ ಸಿಗುತ್ತೆ ಅಂತ. ಈ ಹಾಲು ಫುಲ್ ಖಾಲಿ ಇದೆ. ಯೂಶಲಿ ಇಲ್ಲಿ ಡ್ಯಾನ್ಸು ಅಥವಾ ಜುಂಬಾ ಅಥವಾ ಯೋಗ ಈ ಥರ ಹೇಳ್ಕೊಡ್ತಾಯಿದ್ರು. ಇವಾಗ ಖಾಲಿ ಇದೆ. ಸೊ ನಾನು ನಾನೊಂದು ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಏನಾದರೂ ಮಾಡೋಣ ಅಂತ. ಬಟ್ ಇಲ್ಲಿ ಇಬ್ಬರು ಇದ್ದಾರೆ. ಥಿಂಕ್ ಇಗ್ನೋರ್ ಮಾಡಿಬಿಟ್ಟು ನಮ್ಮ ಪಾಡಿಗೆ ನಾವು ಮಾಡೋಣ ಅಂತ. ಲೆಟ್ಸ್ ಸಿ. ಆದಷ್ಟು ಪುಷ್ ಮಾಡಿದೆ ನಾನು, ಇವರು ಹೋಗ್ತಾರೆ ಅಂತ. ಆದರೆ ಒಬ್ಬರು ಜಾಯಿನ್ ಆಗ್ತಾನೆ ಇದ್ದರು. ಸೊ ನಾನು ಒಂದಷ್ಟೊತ್ತು ಯೋಗ ಮಾಡಿ ಆ್ಯಂಡ್ ದೆನ್ ಸಾಕು ಆಯಿತು ಅಂತ ಹೊರಡ್ತಾ ಇದ್ದೀನಿ. ಯಾಕೆಂದರೆ ಭರತ್ ನನಗೆ ಕಾಲ್ ಮಾಡ್ತಾ ಇದ್ದಾರೆ ಆವಾಗಿಂದ, ಆಯ್ತವ ಅಂತ ಅಂದ್ಬಿಟ್ಟು. ಸಕ್ಸಸ್ಫುಲಿ ವೇಸ್ಟ್ ಮಾಡಿದೆ ಟೈಮು. ಇಲ್ಲಿಗೆ ಬಂದು ನಾನು ಓವರಾಲ್ 54 ಮಿನಿಟ್ಸ್ ಮಾಡಿದ್ದೀನಿ. 290 ಕ್ಯಾಲರೀಸ್ ಪರ್ ಮಂತ್. ಯೂಶ್ವಲಿ ಬರೋದ ಜೊತೆ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಕ್ಯಾಲರೀಸ್ ಬರ್ನ್ ಮಾಡಿರ್ತೀನಿ. ನಾನು ಒಬ್ಬಳೇ ಮಾಡೋದ್ರಿಂದ ಟೈಮ್ ಪಾಸ್ ಕೂಡ, ಅಂದರೆ ಏನು ಮಾಡಲಿ ಅಂತ ಹಾಗೆ ಟೈಮ್ ಪಾಸ್ ಮಾಡಿಬಿಟ್ಟಿರ್ತೀನಿ. ಓಕೆ, ನಮ್ಮ ಅಪಾರ್ಟ್ಮೆಂಟ್ ನೋಡಿ ಎಷ್ಟು ಗ್ರೀನ್ ಆಗಿದೆ. ಸೊ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದ್ದೀನಿ. ಹೋಗ್ಬಿಟ್ಟು ಊಟ ಮಾಡಿಬಿಟ್ಟು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಊಟಕ್ಕೆ ಪ್ರಾಬ್ಲಿ ಪಲಾವ್ ಇದೆ. ಆ ಪಲಾವ್ ಜೊತೆ ಒಂದು ಸ್ವಲ್ಪ ಸ್ಟೀಮ್ಡ್ ವೆಜಿಟೇಬಲ್ಸ್ ಮಾಡಿ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡ್ಬಿಟ್ಟು ಮಲ್ಕೊಳ್ಳೋದು ಇವತ್ತು ಪ್ರೋಗ್ರಾಮ್ ಅಷ್ಟೇ ಫಾರ್ ಟುಡೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವು ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ಐ ಟ್ರೈ ಟು ಮೇಕ್ ಇನ್ನೂ ಸ್ವಲ್ಪ ಜಾಸ್ತಿ ವೀಡಿಯೋಸ್. ಆ್ಯಂಡ್ ನಿಮ್ಮ ಸಪೋರ್ಟ್ ಬೇಕಿದೆ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಸ್ವಲ್ಪ ಇನ್ಫಾರ್ಮೇಟಿವ್ ಕಂಟೆಂಟ್ ಕೂಡ ನಾನು ಹಾಕ್ತೀನಿ. So keep following, keep watching, and thank you so much. Don't forget to love yourself.